ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ಅಭಿಮಾನಿ ಬಂಧುಗಳೇ ಹಾಗೂ ನನ್ನ ಹಿತೈಷಿಗಳೇ ಹಾಗೂ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಈ ವಿಡಿಯೋ ಮಾಡಲಿಕ್ಕೆ ಮುಖ್ಯ ಕಾರಣ 2026 ಮಾರ್ಚ್ 20 ನನ್ನ ವಿಶೇಷವಾಗಿರ್ತಕ್ಕಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಬೇಡ ಅನ್ನುವಂಥ ವಿಚಾರದಲ್ಲಿ ನಮ್ಮೆಲ್ಲ ಅಭಿಮಾನಿಗಳು ಹಾಗೂ ಎಲ್ಲ ನನ್ನ ಆತ್ಮೀಯರು ಒಂದು ವಿಚಾರದಲ್ಲಿ ಕೇಳ್ತಾ ಇದ್ರು. ಕಾರಣ ಏನಂದರೆ, ಸುಮಾರು 4 ರಿಂದ 5 ವರ್ಷಗಳ ಕಾಲ ಸತತವಾಗಿ ಎಲ್ಲರ ಜೊತೆ ಕೂಡಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಬಂಧುಗಳೇ, ನನ್ನೆಲ್ಲ ಆತ್ಮೀಯ ಅಭಿಮಾನಿ ಮಿತ್ರರೇ, ನಿಮ್ಮೆಲ್ಲ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಋಣಿ ಇದ್ದೀನಿ. ಕಾರಣ ಏನಂದರೆ, 3 ತಿಂಗಳಿಂದ ಸತತವಾಗಿ ನನಗೆ ಈ ಒಂದು 2026ರ ಹುಟ್ಟುಹಬ್ಬದ ಬಗ್ಗೆ ವಿಚಾರಿಸ್ತಾ ಹೀಗೆ ಮಾಡೋಣ ಹಾಗೆ ಮಾಡೋಣ ಅನ್ನುವಂಥ ಮಾತನ್ನು ತಾವೆಲ್ಲ ಹೇಳ್ತಾ ಇದ್ರಿ. ಭಾಳ ಒಂದು ಪ್ರೋತ್ಸಾಹದಾಯಕ ಮಾತುಗಳು ಹೇಳ್ತಾ ಇದ್ರಿ. ಆದರೆ ಅನಿವಾರ್ಯ ಕಾರಣದಿಂದ ಈ ವರ್ಷ 2026 ಯುಗಾದಿ ಹಬ್ಬ ಬಂದಿರೋದ್ರಿಂದ ಒಂದು 4-5 ವರ್ಷ ಆಯಿತು ನಿಮ್ಮೆಲ್ಲರ ಜೊತೆ ನಾನು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿದ್ದೀನಿ. ಆದರೆ ಈ ಬರುವಂಥ ಮಾರ್ಚ್ 20, 2026ಕ್ಕೆ ಯುಗಾದಿ ಹಬ್ಬ ಇರೋದ್ರಿಂದ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಂತ ಒಂದು ಆಸೆ ಆಗಿದೆ. ಯಾಕಂದರೆ ಬಹುದಿನಗಳಾಯಿತು ನಾನು ಹುಟ್ಟಹಬ್ಬ ದಿವಸ ಯಾವ ದೇವಸ್ಥಾನಗಳಿಗೆ ಬೇರೆ ಊರುಗಳಿಗೆ ಹೋಗಿಲ್ಲ. ಈಗ ಏನೋ ದೇವರು ಕೂಡಿಸ್ಕೊಟ್ಟಾನ, ಒಂದು ಮಾರ್ಚ್ 20 ಯುಗಾದಿ ಬಂದದ. ಹಾಗಾಗಿ ನಾನು ಕೂಡ ಅವತ್ತು ಊರಲ್ಲಿ ಇರೋದಿಲ್ಲ, ಯಾಕಂದರೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಆಲೋಚನೆ ಮಾಡಿದ್ದೀನಿ. ಹಾಗಾಗಿ ತಾವು ಕೂಡ ಈ ವರ್ಷ ಒಂದು ವಿಶೇಷವಾಗಿರ್ತಕ್ಕಂಥ ಯುಗಾದಿ 2026 ನೀವು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಜೀವನ ಉಜ್ವಲ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ದೇವರಿಗೆ ಬೇಡ್ಕೋರಿ, ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿ, ಮತ್ತು ನಿಮ್ಮೆಲ್ಲರ ಆಶೆಯಂತೆ ನಿಮ್ಮೆಲ್ಲರ ಇಚ್ಛೆಯಂತೆ 2027 ಮಾರ್ಚ್ 20ಕ್ಕೆ ನೀವೆಲ್ಲರೂ ಹೇಗೆ ಅಭಿಮಾನಿ ಬಳಗ ಅಥವಾ ನಮ್ಮೆಲ್ಲ ಆತ್ಮೀಯರು ಹಿತೈಷಿಗಳು ನೀವೆಲ್ಲ ಹೇಗೆ ಕೂಡಿ ಆಚರಣೆ ಮಾಡ್ತೀನಿ ಅನ್ನುವಂಥ ಬಯಸ್ತೀರಿ, ಹಾಗೆ ಮಾಡೋಣ. ಅದಕ್ಕೆ ನನ್ನೆಲ್ಲ ಒಪ್ಪಿಗೆ ಮತ್ತು ಸಹಕಾರ ಇರುತ್ತೆ. ದಯವಿಟ್ಟು ಇದೊಂದು ವರ್ಷ ನನಗೆ ಒಂದು ಅವಕಾಶ ಮಾಡಿಕೊಡ್ರಿ. ನಾನು ದೇವಸ್ಥಾನ ಮಾಡ್ತೀನಿ, ನೀವು ದೇವಸ್ಥಾನ ಮಾಡಿರಿ. ಯಾಕೆಂದರೆ ಇದನ್ನು ಮಾಡಲಿಕ್ಕೆ ಮುಖ್ಯ ಕಾರಣ, ಭಾಳ ಒಂದು 3 ತಿಂಗಳಾಯಿತು ಸತತವಾಗಿ ನಮ್ಮೆಲ್ಲ ಅಭಿಮಾನಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಹಳ್ಳಿಗಳಿಂದ ನೀವೇನು ನಮ್ಮ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿದಿರಿ. ನಾನು ಯಾವತ್ತೂ ಚಿರಋಣಿಯಾಗಿದ್ದೀನಿ, ಮುಂದೂ ಕೂಡ ಚಿರಋಣಿಯಾಗಿರ್ತೀನಿ. ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಯಾರೂ ಅನ್ಯತಾ ಭಾವಿಸಬೇಡ್ರಿ. ಇದೊಂದು ಸಲ ನನಗೆ ಅವಕಾಶ ಮಾಡಿಕೊಡ್ರಿ ಅಂತ ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.